ನಾನೊಬ್ಬ ದೇಶದ್ರೋಹಿ ಅಂತ ಕೇಸ್ ಹಾಕೊಂಡು ರೈತರ ಪರ ಹೋದ ನಮ್ಮನ್ನ ರೈತ ವಿರೋಧಿಗಳು ಅಂತ ಬಿಂಬಿಸಿ ಒಂದು ದಿನ ಜೈಲಲ್ಲಿ ಮುದ್ದೆ ಮುರಿಯಂಗ್ ಮಾಡಿದ್ರು. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಕುಗ್ಗಿಲ್ಲ. ಅರ್ಥ ಮಾಡ್ಕೊಳ್ಳಿ ಜನ, ಇವತ್ತು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕುಂತ್ಕೊಂಡು ಕೇಳಿಸ್ಕೊಳ್ತಾ ಇರೋ ಎಷ್ಟೋ ಜನ ಅಣ್ಣಂದಿರು ಸಹೋದರರು ಕಾಂಗ್ರೆಸ್ನಲ್ಲಿ, ಬಿಜೆಪಿಯಲ್ಲಿ, JDS ಅಲ್ಲಿ ಬಕೆಟ್ ಹಿಡಿತಾ ಇದ್ದೀರಾ ನೀವು. ಯಾರಿಗೆ? ದೇಶದ್ರೋಹಿಗಳಿಗೆ. ದೇಶದ್ರೋಹಿಗಳ ಸಮನಾದ ರಾಜಕಾರಣಿಗಳಿಗೆ ಬಕೆಟ್ ಹಿಡ್ಕೊಂಡು ನಿಮ್ಮ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀರಾ. ನಮ್ಗೆ ಒಂದೊಂದು ವಿಚಾರಗಳು ಕೋಪದಲ್ಲಿ ಮಾತಾಡಬಾರ್ದು, ಆಕ್ರೋಶ ವ್ಯಕ್ತಪಡಿಸಬಾರ್ದು. ನಾವು ಒಂದು ಕಾಲದಲ್ಲಿ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಪಾಠ ಕಟ್ಟಿದ್ದೀವಿ, ಆದ್ರೆ ಜಾಗೃತಿ ಬರಲಿ ಅಂತ ಹೇಳ್ತಾ ಇದೀವಿ. ಕ್ಷಮೆ ಇರಲಿ. ಅವರೆಲ್ಲ ಅಡ್ಡದಾರಿ ಹಿಡಿದಿದ್ದಾರೆ. ಆ ಅಡ್ಡದಾರಿನ ಹಿಡಿದು ನಿಮ್ಮ ಮಕ್ಕಳಿಗೆ, ನಿಮ್ಮ ದೇಶಕ್ಕೆ ಕಳಂಕ ತರ್ತಾ ಇರೋ ಈ ದೇಶದ್ರೋಹಿಗಳು ಮತ್ತೆ ಅವರಿಗೆ ಬಕೆಟ್ ಹಿಡಿತಾ ಇರೋ ತಲೆ ಹಿಡ್ಕ ಹಿಂಬಾಲಕರು ಯಾರು? ನಾಳೆ ಎಲೆಕ್ಷನ್ ಅಂತ ಗೊತ್ತಾದ ತಕ್ಷಣ ಹಂಚಕ್ ಬರ್ತಾರಲ್ಲ, ಕುಕ್ಕರ್ನ, ಲಿಕ್ಕರ್ನ, ಎಣನ, ಎಣ್ಣನ, ಬಾಟ್ನ, ಅವರೆಲ್ಲರೂ ಇವತ್ತು ನಿಮ್ ತಮ್ಮ, ನಿಮ್ಮ ಅಣ್ಣ, ನಿಮ್ಮ ಬಾಮೈದ ಅವನೇ ಕೆಲಸ ಮಾಡ್ತಾ ಇರ್ತಾನೆ. ನೀವು ಕೊಳ್ಪಟ್ಟಿ ಹಿಡ್ಕೋಬೇಕು ಅವನಲ್ಲಿ. ಮನೆ ಆಳು ಕೆಲಸ ಮಾಡಿದ್ ಸಾಕು, ಇನ್ಮೇಲಾದ್ರೂ ಬದಲಾಗೋ ಜನ ಚೀತು ಅಂತ ಉಗಿತಾರೆ ಕಣ. ಮುಂದಿನ ದಿನಗಳಲ್ಲಿ ಜಾಗೃತಿ ಅನ್ನೋದು ಇರ್ಲಿಲ್ಲ, ಏನೋ ಆಗೋಯ್ತು. ಇನ್ಮೇಲಾದ್ರೂ ಏನಾಗಿದೆ ನಿಮ್ಗೆ? ಇನ್ನೊಂದಿಷ್ಟು ಅನ್ನ ಸತ್ತಾಗ ಹೇಳೋದು ಒಳ್ಳೆ ಮನ್ಸ ಕಣ ಹೊಂಟೋದು ಅಂತಾರೆ. ಕಾರ್ ಇತ್ತು, ಬಂಗ್ಲೆ ಇತ್ತು, ಫಾರ್ಚುನರ್ ಕಾರ್ ಇತ್ತು ಅನ್ನೋದು ಯಾವನು ಇಲ್ಲ ಇತಿಹಾಸದಲ್ಲಿ. ಕುಟ್ಕೋಸಿ ಕಟ್ಕೊಂಡಿರೋ ಸ್ವಾಮಿಗಳು ಮುಂದೆ ಕರೋಡ್ಪತಿಗಳು ಹೋಗಿ ಕಾಲಿಗೆ ಬಿದ್ದಿರೋದು ಇದೇ ಇತಿಹಾಸ ಭಾರತದ್ದು. ಅರ್ಥ ಮಾಡ್ಕೊಳ್ಳಿ. ಹಣ, ಅಧಿಕಾರ, ಅಂತಸ್ತು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನಾನು ಬೆಳಿಗ್ಗೆ ರೈಲ್ ಇಳಿದು ಬರ್ತಾ ಇದ್ದೆ. ಏನು ಜನನ ಪೊಲೀಸರು ನಾಯಿಗೆ ಅದರ್ಸ್ದಂಗೆ ಅದರ್ಸ್ತಾ ಇದ್ದೆ. ಹೋಗು ಯಾಕಣ್ಣ ಅಂತ ಕೇಳ್ತಾ ಇದ್ದೆ. ಅವನು ಯಾರೋ ಬರ್ತಾನೆ ಕಳ್ಳ. ಇವತ್ತು ಆ ಮಿನಿಸ್ಟ್ರು, ಈ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಅಂದ್ಕೊಂಡು ಗೊತ್ತಿಲ್ವಾ ಹೋಮ್ ಮಿನಿಸ್ಟ್ರಿಗೆ ಸಂವಿಧಾನ ಹಾಳಾಗ್ತಿದೆ ಅಂತನ? ಪ್ರತಿಭಟನೆ ಮಾಡೋದು ಒಂದು ಸಂವಿಧಾನಬದ್ಧ ಹಕ್ಕು, ಒಬ್ಬ ನಾಗರಿಕನ ಸಂವಿಧಾನಬದ್ಧ ಹಕ್ಕು. ಪ್ರತಿಭಟನೆ ಹತ್ತಿಕೊಂಡು ಮತ್ತೆ ಫೋನ್ ಕಸ್ಕೊಳ್ಳೋದು ಕೂಡ ಒಂದು ನಾಗರಿಕ ಹಕ್ಕು. ಫೋನ್ ಕಸ್ಕೊತಾರೆ ಪೊಲೀಸ್ನವರು. ಇಂಥ ಪೊಲೀಸ್ನವರು ಯಾಕೆ ಹಂಗೆ ಕೆಲಸ ಮಾಡ್ತಾರೆ ಅಂದ್ರೆ, ಇದೇ ಲುಚ್ಚ ರಾಜಕಾರಣಿಗಳಿಗೆ ಬೂಟ್ ನೆಕ್ಕೋ ಕೆಲಸ ಮಾಡ್ತಾ ಇರ್ತಾರೆ. ಅದೇ ರಾಜಕಾರಣಿಗಳಿಗೆ ದುಡ್ಡು ಕೊಟ್ಟು ಬಂದಿರ್ತಾರೆ. ಅದಕ್ಕೆ ಅವ್ರಿಗೆ ಆಡಿದ್ದೆ ಆಟ, ಉಳಿದ್ದೆ ಲಗ್ಗೆ. ಆದ್ರಿಂದ ಅವರು ಈ ತರ ಕೆಲಸಗಳು ಮಾಡ್ತಾರೆ. ದಯವಿಟ್ಟು ಜನ ಜಾಗೃತರಾಗಬೇಕು. ಒಳ್ಳೇದು ಏನು ಅಂತ ಗೊತ್ತಾದ ತಕ್ಷಣ ಕೈ ಹಿಡಿಬೇಕು. ನಾವು ಕೆಟ್ಟೋಗ್ತಿರೋಣ, ಬನ್ನಿ. ನೀವು ಯಾರು ಹೇಳ್ತಿರಲ್ಲ ನಾಳೆ ನೀನು ಅದೇ ಕಂಡ್ರಲ್ಲ ನಾವ್ರಲ್ಲ ಅಂತ ಹೇಳ್ತಿರಲ್ಲ, ಬನ್ನಿ ನಮ್ಮ ಜೊತೆ, ನೀವೇ ಲೀಡರ್ಶಿಪ್ ತಗೊಳ್ಳಿ. ಕರ್ನಾಟಕ ರಾಷ್ಟ್ರ ಸಮಿತಿ ಅದನ್ನೇ ಹೇಳ್ತಾ ಇರೋದು. ಮನೆಯಿಂದ ಜನ ಬರಬೇಕು, ಜಾಗೃತರಾಗಬೇಕು, ಕಾನೂನು ಅರಿವು ತಿಳ್ಕೋಬೇಕು, 4 ಜನಕ್ಕೆ ಬೆಳಕು ತರುವಂತ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷದ ಸಾಮಾನ್ಯ ಪ್ರಜೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಬಾರ ಅನುಸ್ವಾಮಿ, ಇವರು ಹೆಚ್ಚು ಕಲಿತೇ ಇಲ್ಲ, ಓದಕ್ ಬರಕ್ ಬರೆಯಲ್ಲ. ಆದ್ರೂ ಇವತ್ತು ಪೊಲೀಸ್ನವರು ಹಣ ಅಂತಾರೆ ಅವನ್ನ. ಯಾಕೆ ಗೊತ್ತಾ? ನಮ್ಮ ಪಕ್ಷದಲ್ಲಿ ಲೀಡರ್ಶಿಪ್ ತಗೊಂಡು, ಕಾನೂನು ಅರಿಸ್ಕೊಂಡು 4 ಜನಕ್ಕೆ ಬೆಳಕು ಕೊಡ್ತಾ ಇದ್ದಾರೆ. ಅಂತ ನಾಯಕರಾಗ್ರಯ್ಯ ನೀವು. ಕುವೆಂಪು, ಬುದ್ಧ, ಬಸವ ಅಂತ ಪುಸ್ತಕದಲ್ಲಿ ಓದಿ ಮಾಡೋದೇನು? ನಮ್ಮ ಕಡೆ ಹಳ್ಳಿಯಲ್ಲಿ ಹೇಳ್ತಾರಲ್ಲ, ಮಾಡತಕ್ಕ ಮಾಡಿ ಬೇಲಿ ಮರೆಗೆ ಹೋದಂತನ. ಹಂಗೆ ಇವತ್ತು ರಾಜಕಾರಣಿಗಳ ಸಾಹಿತಿಗಳು, ಹೋರಾಟಗಾರರು, ಮಠಾಧಿಪತಿಗಳು ಎಲ್ಲ ಎಕ್ಕೂಟಗೋರೆ. ಒಬ್ಬ ಮಠಾಧಿಪತಿ ಜಾತಿ ಬಿಡ್ರಣ್ಣ ಅಂತ ಕರ್ನಾಟಕದಲ್ಲಿ ಹೇಳಿರೋ ಒಬ್ಬ ಮಠಾಧಿಪತಿ ಯಾರಾದ್ರು ಇದ್ರೆ ಹೇಳ್ರಣ್ಣ ನೋಡೋಣ. ಒಬ್ಬ ನೆನ್ನೆ ಎಷ್ಟು ಬೇಜಾರಿನ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಗೊತ್ತಾ? ಈ ರಾಜಕಾರಣಿಗಳಿಗೆ ಬುದ್ಧಿ ಹೇಳಿ ಸಮಾಜದ ಸ್ವಾಸ್ಥ್ಯವನ್ನ ಉಳಿಸ್ಕೊಂಡು ಸಮಾಜನ ಸರಿದಾರಿ ನಡೆಸಬೇಕಾದ ಸಾಹಿತಿಗಳು, ಕೆಟ್ಟದನ್ನ ಖಂಡಿಸಬೇಕಾದ ಸಾಹಿತಿಗಳು DKಶಿನ ಕುಂಡ್ರಿಸ್ಕೊಂಡು ಯಾವುದೋ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ಅಣ್ಣ, ಇದು ಎಲ್ಲರೂ ನಗುವಂತ ವಿಚಾರ ಕಂಡ್ರಣ. ಯಾರು ಭ್ರಷ್ಟಾಚಾರದ ಮಾನವ ರೂಪ ಅಂತ ಕರೆದವರು, ನಾಡಿನ ಬಹುದೊಡ್ಡ ಹೋರಾಟಗಾರರು, ಅವರು ಅಮೆರಿಕಲ್ಲೇ ಇದ್ದಿದ್ರೆ ಅಮೆರಿಕನ್ ಫೆಡರಲ್ ಬ್ಯಾಂಕ್ ನ ಚೀಫ್ ಆಗ್ಬೋದಾಯ್ತು. ಭಾರತದ ಬಹುದೊಡ್ಡ ಹೋರಾಟಗಾರರು DKಶಿನ ಜೈಲ್ಗೆ ಹಾಕ್ತಾರೆ, ಜನಾರ್ದನ ರೆಡ್ಡಿನ ಜೈಲ್ಗೆ ಹಾಕ್ತಾರೆ, ಯಡಿಯೂರಪ್ಪನ ಜೈಲ್ಗೆ ಹಾಕ್ತಾರೆ. SR ಹಿರೇಮಠರು ಹೇಳ್ತಾರೆ, ಭ್ರಷ್ಟಾಚಾರ ಏನಾದ್ರು ಮನುಷ್ಯನ ರೂಪ ಇದ್ರೆ ಅದು DK ಶಿವಕುಮಾರ್ ಅಂತ. ಈ ಮೊನ್ನೆ ಯಾರೋ ಅಜ್ಞಾನ ಪೀಠ ಅಂತ ತಗೊಂಡಿರೋ ಒಬ್ಬ ಸಾಹಿತಿ ಹೋಗಿ ಹೇಳ್ತಾನೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು. ಇವ್ರಿಗೇನ್ ತಲೆ ಇದ್ರಣ? ಅನ್ನ ತಿನ್ನೋರ್ಗೆ ಎಲ್ಲಾರ್ಗೂ ಗೊತ್ತಿರುತ್ತೆ DKಶಿ ಏನ್ ಮಾಡ್ತಾವನೆ ಅಂತನ. ಅವನ ಮಗಳು
18ನೇ ವಯಸ್ಸಕ್ಕೆ 2,000 3,000 ಕೋಟಿ ಒಡತಿ ಆಗ್ತಾಳೆ 18ನೇ ವರ್ಷಕ್ಕೆ. ಬೇರೆಯವ್ರಿಗೆಲ್ಲ ಹೆಂಗಾಗುತ್ತೆ ಇದು? ಸುಮ್ಮನೆ ಬಂದ್ಬಿಡುತ್ತಾ? ಒಬ್ಬ ಮುಕುಂದರಾಜು, ಒಬ್ಬ ಇನ್ಯಾರೋ ಹೆಸರು ಹೇಳೋದ್ ಬೇಡ, ಸಾರಿ ಕ್ಷಮೆ ಇರಲಿ. ಆದರೆ ಸಾಹಿತಿಗಳೆಲ್ಲ ಇವತ್ತು ಎಷ್ಟು ಕಚಡ ಕೆಲಸ ಮಾಡ್ತಾವೆ ಅಂದ್ರೆ, ಇದೇ ಕಳ್ಳರನ್ನ, ಕದಿಮರನ್ನ, ಲುಚ್ಚಗಳನ್ನ, ನಮ್ದು ತೆರಿಗೆ ತಿಂದು ಬದುಕ್ತಾ ಇರೋ ರಾಜಕಾರಣಿಗಳನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಶಾಲ ಹಾಕೊಂಡು ಇಂದ್ರ ಚಂದ್ರ ಮಹೇಂದ್ರ ಅಂತ ಬೇಸ್ ಅಂತವ್ರೆ. ಇದಣ್ಣ ಸಮಾಜ ಯಾವನಾದ್ರೂ ಒಬ್ಬ ಮಾತಾಡ್ತಾನ? ರಾಜಕಾರಣಿಗಳು ನಡೆನ ಖಂಡಿಸೋ ಅಂತ ಒಬ್ಬ ಸಾಹಿತಿ ಇದನ? ಒಬ್ಬ ಮಠಾಧಿಪತಿ ಇದನ? ಜಾತಿ ಮೀರಿ ಮಠಾಧಿಪತಿಗಳು ಇರೋದೇ ಸಮಾಜನ ಒಂಥರ ನಿರ್ಲಿಪ್ತತೆಗೆ, ತ್ಯಾಗಕ್ಕೆ, ಸೇವೆಗೆ, ಜನರನ್ನ ಅಣಿಗೊಳಿಸಕ್ಕೆ. ಏನ್ ಮಾಡ್ತಾರೆ ಇವತ್ತು? ನಮ್ದು ಆ ಜಾತಿ, ನಿಮ್ದು ಇವು ಜಾತಿ ಅಂತನ. ಅದಕ್ಕೆ ನಮ್ಮ ತೇಜಸ್ವಿ ಹೇಳಿರೋದು, ರಾಜಕಾರಣಿಗಳಿಗೆ ಜಾತಿ ಬಿಟ್ರೆ ಬೇರೆ ಮಾನದಂಡವೇ ಇಲ್ಲ ಓಟ್ ತಗೊಳಕ್ಕೆ ಅಂತನ. ಇಂಥ ಕದೀಮ್ರು, ಭ್ರಷ್ಟರು, ಲುಚ್ಚಗಳು ರಾಜಕಾರಣಿಗಳು ಅವ್ರಿಗೆ ಜೈಕಾರ ಹಾಕೊಂಡು ಅವರ ಕೂಟ್ ನೆಕ್ಕೊಂಡು ಅವ್ರು ಹೇಳಂಗೆ ಕೇಳ್ಕೊಂಡು ಬಿದ್ದಿರೋ ಮಠಾಧಿಪತಿಗಳು, ಸಾಹಿತಿಗಳು. ಇನ್ನ ಅಣ್ಣ, ಈ ಹೋರಾಟಗಾರರದು ಒಂದು ಕತೆ ಯಾಕೆ ಬೇಕು? ಇವತ್ತು ಎಲ್ಲ ಹೋರಾಟಗಾರನು ಮಾರಾಟಗಾರ ಆಗ್ತಾರೆ. ಏನು ಇದು? ಅಣ್ಣ ಇರೋಣ, ಇದೇ ಬಿಜೆಪಿ ಬಂದಿರೋ ಮಾತಾಡೋಣ. ಆಯ್ತು, 5 ನಿಮಿಷ ಸಹಿಸ್ಕೋಬೇಕು, ಏನು ಆಗಿಲ್ಲ. ಆಯ್ತು. ಅವರು ನಾವು ಮಾತಾಡ್ತಾ ಇದೀವಲ್ಲ, ಅವ್ರಿಗೆ ಒಂಥರ ಆಗ್ಬಿಟ್ಟಿದೆ. ಅವ್ರಿಗೆ ಆಯ್ತಣ್ಣ ಮಾಡೋಣ ಆಯ್ತು, ಮಾತಾಡ್ತಾ ಇದೀವಿ, ಎಲ್ಲರೂ ಅಲ್ಲೂ ಹೋಗ್ತೀವಿ. ದಯವಿಟ್ಟು ಇದು ನಮ್ಗಲ್ಲ ಅಣ್ಣ, ನಿಮ್ಮ ಮಕ್ಕಳು ಭವಿಷ್ಯಕ್ಕೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಹಣ ಎಂಡ ಹಂಚಿ ಗೆಲ್ಬಿಡ್ತಾರಲ್ಲ ಆ ರಾಜಕಾರಣಿಗಳಿಗೆ ಕೆಲವು ಜೇಲಾಗಿರಿ ಮಾಡ್ತಾರೆ. ಅವ್ರಿಗೆ ಏನಾಗ್ಬಿಡ್ತದೆ, ಇಲ್ಲಿ ಗಣೇಶ ಕಂಡು ಕುಳಿತಾರಲ್ಲ ಗಂಟೆಗಟ್ಟಲೆ, ಅವ್ರು ಒಂದಿನ ಕೇಳಿದೆ ಅಣ್ಣ, ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರೆ ಬಂದಿದ್ದೀರಲ್ಲ ಇದಾಗುತ್ತೆ ಅಂತ. ಅದಕ್ಕೆ ಬಂಧುಗಳೇ, ಹೋರಾಟಗಾರರು ಮಾರಾಟ ಆಗಿರೋ ಕಾಲದಲ್ಲಿ ಆಮೇಲೆ ಎಲ್ಲಾ ಸಂಘಗಳು, ರೈತ ಸಂಘ ಕಬ್ಬುಗೊಂದು, ಬಾಳೆಗೊಂದು, ಭತ್ತಕ್ಕೊಂದು ಮಾಡಿಕೊಂಡು ಎಲ್ಲ ಚೆದರು ಹೋಗಿರುವಂತ ಈ ಕಾಲಘಟ್ಟದಲ್ಲಿ ಇವತ್ತು ತಾತ್ವಿಕ ರಾಜಕಾರಣ, ತಾತ್ವಿಕತೆಯ ಶಕ್ತಿ ಮತ್ತೆ ನಮ್ಮ ಬದುಕಿನ ಏನಂದ್ರೆ ಅದಕ್ಕೆ ಮಹಾಪುರುಷರು ಹೇಳೋಗಿರೋದು ತ್ಯಾಗ ಮತ್ತು ಸೇವೆ ಭಾರತದ ಬಹುದೊಡ್ಡ ಆದರ್ಶಗಳು ಅಂತ. ಆ 2 ಆದರ್ಶದಲ್ಲಿ ಬದುಕ್ಬಿಟ್ರೆ ಎಲ್ಲ ಸರಿಯಾಗುತ್ತೆ. ಅದೇ ನಮ್ಮ ಗಾಂಧಿ ಹೇಳಿರೋದು, ಸಾರ್ವಜನಿಕ ಜೀವನಕ್ಕೆ ಯಾರೆಲ್ಲ ಬರ್ತಾರೋ ಪಾರದರ್ಶಕವಾಗಿ, ಸರಳವಾಗಿ, ನಿಸ್ವಾರ್ಥವಾಗಿ ಬದುಕಬೇಕು. ನಿಸ್ವಾರ್ಥ ಹಾಳಾಗೋಗ್ಲಿ, ಹೆಣ್ಣು ಮಕ್ಕಳು ಮಾಡಬೇಕು, ಕಟ್ಕೊಂಡ್ರೆ ಸಂಸಾರನ ಒಪ್ಕೊಳ್ಳೋಣ. ಸರಳವಾಗಿ, ಪಾರದರ್ಶಕವಾಗಿ 2 ಪದದ ಅರ್ಥ ತಿಳ್ಕೊಂಡ್ರು ಬೇಕುಗಳ ರಾಜಕಾರಣಿಗಳಿಗೆ ಬಕೆಟ್ ಹಿಡಿಯೋ ನನ್ನ ಸೋದರರ ಸರಳವಾಗಿ, ಪಾರದರ್ಶಕವಾಗಿ ಬದುಕಬೇಕು ಅಂದ್ರು. ಎಲ್ಲೆಯ ಸರಳತೆ? ಫಾರ್ಚುನರ್ ಕಾರ್ ಸಾಲಲ್ಲ ಅಂದ್ಬಿಟ್ಟು ಇನ್ನೊಂದು ಕಾರ್ ತಗೋತಾರೆ, ಅದು ಚೆನ್ನಾಗಿರೋ ಕಾರ್ ಮೇಲೆ ಸೇಲ್ ಮಾಡ್ತಾರೆ ಸರ್ಕಾರದಲ್ಲಿ. ಲೂಟಿ, ನಾವು ಕಟ್ಟೋ ತೆರಿಗೆನ ಹೋಗಕ್ಕೆ ಬಳಸ್ಕೊತಾ ಇದ್ದಾರೆ. ಇದೊಂಥರ ಡ್ರಮ್ಮು, ತಳಬಡದ ಡ್ರಮ್ಮು, ಎಷ್ಟು ನೀರು ಹಾಕಿದ್ರು ಅದು ಹೋಗ್ತಾನೆ ಇದೆ. ಅದಕ್ಕೆ ಸರಳವಾಗಿ ಬದುಕುವವ್ರನ್ನ ರಾಜಕಾರಣಿಗಳಾಗಿ ಮಾಡ್ಕೊಂಡಾಗ ನಮ್ಮ ಮುಂದಾಳುಗಳಾಗಿ, ರಾಜಕಾರಣ ಅಂತಾನೆ ಅಲ್ಲ, ಸಾರ್ವಜನಿಕ ಸೇವೆಗೆ ಯಾರು ಬರ್ತಾರೋ ಅವರೆಲ್ಲ ಹಂಗೆ ಇರಬೇಕು. ಸರಳವಾಗಿ ಬದುಕಬೇಕು, ಪಾರದರ್ಶಕವಾಗಿ ಬದುಕಬೇಕು. ಅದನ್ನ ಬಿಟ್ಟು ಇನ್ನೇನಾದ್ರೂ ಮಾಡಿದರೆ ಇದೇ ರಾಜಕಾರಣಿಗಳು 8 ಗಂಟೆ ಮೇಲೆ ಎಲ್ಲೋಯ್ತಾರೆ ಅಂತ ಡ್ರೈವರ್ಗೆ ಗೊತ್ತಿರಲ್ಲ. ಅದಕ್ಕೆ ನಾವು ಸರಿಯಾಗಿ ರಾಜಕಾರಣ ದಿಕ್ಕು ದೆಸೆನ ಬದಲಾಯಿಸಬೇಕು. ಲಂಚ ಲೂಟಿಗಳು ನಿಲ್ಬೇಕು, ಭ್ರಷ್ಟಾಚಾರಗಳು ನಿಲ್ಬೇಕು, ನಮ್ಮ ಮಕ್ಕಳ ಭವಿಷ್ಯ ಘನತರವಾಗಬೇಕು. ನಾಳೆ ನನ್ನ ಮುಂದಿನ ಪೀಳಿಗೆ ಕೂಡ ಘನತರವಾಗಿ ಬದುಕುವಂತ ವಾತಾವರಣ ಕಟ್ಟಬೇಕು ಅಂದ್ರೆ ಜಾಗೃತರಾಗಿ ನೀವೇ ಬನ್ನಿ ನಮ್ಮ ಜೊತೆ. ನಿಮ್ಗೆ ವಿಶ್ವಾಸ ಇಲ್ವಾ? ಬನ್ನಿ ನಮ್ಮ ಜೊತೆ, ನೀವೇ ಲೀಡರ್ಶಿಪ್ ತಗೊಳ್ಳಿ, ನಡೆಸಿ ಒಂದು ಹಂತಕ್ಕೆ ಹೋಗೇ ತಿರುತ್ತೆ. ಯಾಕಂದ್ರೆ ಸಮಾಜ ಒಂದೇ ರೀತಿಲಿ ಇರಲ್ಲ, ಕಳೆ ಬರ್ತಾ ಇರುತ್ತೆ, ಕಳೆ ತೆಗಿಯೋರು ಕೂಡ ಕಾಲಕ್ಕೆ ಬರ್ತಾ ಇರ್ತಾರೆ. ಇದು ಇತಿಹಾಸ. ಆದ್ರಿಂದ ದಯವಿಟ್ಟು ನೀವೆಲ್ಲ KRS ಪಕ್ಷಕ್ಕೆ ಸೇರ್ಕೊಳ್ಳಿ, ನಾವೆಲ್ಲ ಸೇರಿ ನಾಡನ್ನ ಕಟ್ಟೋಣ. ಇನ್ನಾದ್ರೂ ಈ JDS, ಕಾಂಗ್ರೆಸ್, BJP ಅಂತ JCB ಅಂತ ಏನ್ ಕರಿತೀವಿ, ಆ JCB ಪಕ್ಷಗಳಿಗೆ ಮಣೆ ಹಾಕೋದ್ನ, JCB ಪಕ್ಷಗಳಿಗೆ ಜೈಕಾರ ಹಾಕೋದ್ನ ಬಿಡಿ. ಇನ್ನಾದ್ರೂ ಇದೇ ಕೆಟ್ಟ ರಾಜಕಾರಣಿಗಳಿಗೆ ಸೇಬ್ನಾರ ಹಾಕೋದ್ನ, ಪಟಾಕಿ ಹೊಡೆಯೋದ್ನ, ಬಾಟ್ ತಿನ್ಸೋದನ್ನ, ನಾಮಕರಣಕ್ಕೆ, ಮದುವೆಗೆ, ಗೃಹಪ್ರವೇಶಕ್ಕೆ ಕರೆಯೋದನ್ನ ಬಿಡಿ. ಊರೂರಿಗೆ ಬಂದಾಗ ಚಪ್ಪಲಿ ಕೈಲಿ ಹಿಡ್ಕೊಂಡು ಕೇಳಿ, ಇಲ್ಲಿ ನಮ್ಮೂರು ಪಂಚಾಯತಿ ಇಷ್ಟು ಬಂದಿತ್ತು, ಎಲ್ಲೋಯ್ತು, ಇನ್ಯಾವ ಸೀಮೆಗೆ ರಾಜಕಾರಣ ಮಾಡ್ತಿದ್ಯಾ ಅಂತ ಕೇಳಿ ಧೈರ್ಯ ಮಾಡೋ, ಪ್ರಶ್ನೆ ಮಾಡೋ. ನನ್ನಂತರು ಕೇವಲ 10 ಜನ ತಾಲೂಕು ಬಂದ್ರು ತಾಲೂಕು ಬದಲಾಗುತ್ತೆ. ಇದೇ ನೀವು ಮಾಡ್ಬೇಕಾಗಿರೋ ಕರ್ತವ್ಯ. ಇವತ್ತು ಒಬ್ಬೊಬ್ಬನೇ ಹೋದ್ರೆ ಬಡದಾಕ್ಬಿಡ್ತಾನೆ ವ್ಯವಸ್ಥೆ.
ಪ್ರಶಸ್ತಿ ತಗೊಂಡ್ಬಿಡ್ತಾರೆ. ಒಬ್ಬ ಕೇಡಿಗನ್ನ ಕಂಟಕನ್ನ ಸಮಾಜ ದ್ರೋಹಿನ ಹೊಡೆದಾಕಿದೆ ಅಂದ್ಬಿಟ್ಟು ಅಶೋಕ ಚಕ್ರ ತಗೊಂಡ್ಬಿಡ್ತಾರೆ, ಪೊಲೀಸ್ ಪದಕ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಒಗ್ಗಟ್ಟಾಗ್ಬೇಕು. ಒಗ್ಗಟ್ಟಾಗಿ ಅನ್ಯಾಯ ಅಕ್ರಮಗಳನ್ನ ಪ್ರಶ್ನೆ ಮಾಡುವಂತ ಗುಂಪಿನಲ್ಲಿದ್ರೆ ಆಟೋಮೆಟಿಕ್ ಆಗಿ ಬಗೆಹರಿತ ಸಮಸ್ಯೆಗಳು. ಆ ತರ ಸಮಸ್ಯೆಗಳು ಇನ್ನು ಮುಂದೆ ನಿಲ್ಬೇಕು ಅಂದ್ರೆ ಎಲ್ಲ ಒಗ್ಗಟ್ಟಾಗಿ ಕಾನೂನನ್ನು ಅರಿವು ತಿಳ್ಕೊಂಡು ಕಾನೂನಿನ ಅನುಷ್ಠಾನ ಹೇಗೆ ಅನ್ನೋದನ್ನ ನೋಡ್ಬೇಕೇ ವಿನಃ ಅದೇ ವ್ಯವಸ್ಥೆಯಲ್ಲಿ ನಾನು ಬಂದಂಗೆ ಗಾಳಿ ತೂರ್ಪತ್ತೀನಿ ಅಂದ್ರೆ ಇದು ಇನ್ನಷ್ಟು ವಿಷಮ ಪರಿಸ್ಥಿತಿ ಹೋಗುತ್ತೆ. ಕಾಲಕ್ಕೆ ಕೆಡ್ತಾನೆ ಹೋಗುತ್ತೆ. ಅದನ್ನ ನಿಲ್ಸೋಣ ಅಂತ ನಾನು ಹೇಳ್ತಾ ದಯವಿಟ್ಟು ಎಲ್ರಿಗೂ ಕ್ಷಮೆ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ದಯವಿಟ್ಟು KRS ಪಕ್ಷ ಸೇರ್ಕೊಳ್ಳಿ, ಬೆಂಬಲಿಸಿ. ಇದು ನಿಮ್ಮ ಅಲ್ಲ, ನಿಮ್ಮ ಮಕ್ಕಳ, ನಿಮ್ಮ ದೇಶದ ಪ್ರಶ್ನೆ. ನಮಸ್ಕಾರ.